ವೀಕ್ಷಕರೇ ನಮಸ್ಕಾರ. ಇದು ಪ್ರತಿದಿನದ ಕುತೂಹಲ ಪ್ರಚಲಿತ. ಇಂದಿನ ಚರ್ಚೆಯ ವಿಷಯ ಯುದ್ಧ ಭೀತಿ. ಚೀನಾದ ಗಡಿಯಲ್ಲಿ ಯುದ್ಧ ಭೀತಿ ಆವರಿಸಿದೆ, ಹೀಗೊಂದು ಮಾಧ್ಯಮ ವರದಿಗಳು ಬರ್ತಾ ಇದ್ದಾವೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅಥವಾ ಇದನ್ನು ಹೇಗೆ ನಿವಾರಿಸಬಹುದು ಅನ್ನುವ ಬಗ್ಗೆ, ಮತ್ತು ಚೀನಾದ ಗಡಿಯಲ್ಲಿ ಅಂದರೆ ನಾವು ಏನು ಈಗ ಯುದ್ಧ ಭೀತಿ ಆವರಿಸಿದೆ ಅಂತ ದೋಕೋಲ, ಸಿಕ್ಕಿಮಿನ ದೋಕೋಲ ಪ್ರದೇಶದಲ್ಲಿ ಏನು ಯುದ್ಧ ಭೀತಿ ಆವರಿಸಿದೆ ಅಂತ ಹೇಳಲಾಗ್ತಾ ಇದೆ, ಅಲ್ಲಿಯ ಪ್ರದೇಶದ ರೀತಿ ಹೇಗಿದೆ, ಚೀನಾದ ಭಾರತ ಸಂಬಂಧ ಹೇಗಿದೆ, ಮತ್ತು ಪಾಕಿಸ್ತಾನ ಮತ್ತು ಚೀನಾಕ್ಕೆ ಕಂಪೇರ್ ಮಾಡಿದರೆ ನಾವು ಹೇಗಿದ್ದೇವೆ ಅಥವಾ ಭಾರತೀಯರು ಹೇಗಿದ್ದಾರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಮಾತಾಡ್ತೀವಿ. ಯಾಕೆ ಮಾತಾಡ್ತಾ ಇದ್ದೇವೆ ಅಂದರೆ, ನಮ್ಮವರು ಅಂದರೆ ಮಂಗಳೂರಿನವರು, ದಕ್ಷಿಣ ಕನ್ನಡದವರು, ತುಳುವರು ಚೀನಾದ ಗಡಿಯಲ್ಲಿ ಕೆಲಸ ಮಾಡಿ ಬಂದಿದ್ದಾರೆ. ನಮ್ಮ ಯೋಧರು ನಮ್ಮ ಜೊತೆಯಲ್ಲಿದ್ದಾರೆ. ಸೊ ಅಂತಹ ಯೋಧರನ್ನು ಕರೆದು ಮಾತನಾಡುವ, ಅಲ್ಲಿಯ ಪರಿಸ್ಥಿತಿಯನ್ನು ಅವಲೋಕನ ಮಾಡುವ ಮತ್ತು ಯೋಧರ ಬಗ್ಗೆ ಒಂದಿಷ್ಟು ನಾವು ಅವಲೋಕನ ಮಾಡುವ ಒಂದು ಅವಕಾಶವನ್ನು ನಾವು ಯಾಕೆ ಕಳೆದುಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಚೀನಾದ ಗಡಿಯ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೇವೆ. ಚೀನಾದ ಗಡಿಯ ಜೊತೆಯಲ್ಲಿ ನಾವು ನಮ್ಮ ಯೋಧರ ಬಗ್ಗೆಯೂ ಕೂಡ ಮಾತಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಾಗರಿಕರ ಕರ್ತವ್ಯದ ಬಗ್ಗೆಯೂ, ನಾಗರಿಕರ ನೀತಿಯ ಬಗ್ಗೆಯೂ, ನಾಗರಿಕರ ನೆಲೆಯ ಬಗ್ಗೆಯೂ ಕೂಡ ನಾವು ಮಾತಾಡಬೇಕಾಗಿದೆ. ಈ ಎಲ್ಲ ವಿಷಯಗಳ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಲಿದ್ದಾರೆ ಕರ್ನಲ್ ಪ್ರೇಮ್ ಕುಮಾರ್ ಶೆಟ್ಟಿ ಅವರು. ಪ್ರೇಮ್ ಕುಮಾರ್ ಶೆಟ್ಟಿ ಅವರೇ ನಮಸ್ಕಾರ, ನಿಮಗೆ ಧನ್ಯವಾದ. ನಮಸ್ಕಾರ, ಇಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ನಾನು ಇವತ್ತು ಮಾತಾಡ್ತಾ ಇರೋದು ಅಂತ ಹೇಳಿದರೆ, ಈಗ ಚೀನಾದ ಗಡಿಯಲ್ಲಿ ಯುದ್ಧ ಭೀತಿ ಆವರಿಸಿದಿಂದ ಮಾಧ್ಯಮಗಳಲ್ಲಿ ವರದಿ ಬಂದಿದೆ. ನಾವು ಕೂಡ ಅದೇ ವರದಿಯನ್ನು ನಂಬುತ್ತಾ ಇದ್ದೇವೆ. ಅಂದರೆ ಅಲ್ಲಿ ಯುದ್ಧ ಭೀತಿ ಆವರಿಸಿದೆ ಅಥವಾ ಅಲ್ಲಿ ಸೇನಾ ನೆಲೆಗಳಲ್ಲಿ ಸೇನೆಯವರು ಜಮಾವಣೆ ಆಗ್ತಾ ಇದ್ದಾರೆ ಅಂತ. ಇದು ಹೌದಾ, ಹೇಗೆ ನಂತರ ಕೇಳಿ. ಈಗ ಚೈನಾದೊಟ್ಟಿಗೆ ಗಡಿ ಪಾಕಿಸ್ತಾನದ ಗಡಿ ಹಾಗೆ ಅಷ್ಟು ಆಕ್ಟಿವ್ ಇರೋದಿಲ್ಲ. ಚೈನಾ ಅವ್ರ ತಾಕತ್ನಲ್ಲೇ ಸ್ಟೇಬಲ್ ಆಗಿದ್ದಾರೆ. ನಾವು ಮುಂಚಿನ ಆಗಲ್ಲ, 62 ಆಗಲ್ಲ, ಈಗ ಅವರು ಹೇಳಿದ್ದಾರೆ ಇದ್ದಾರೆ ನಾವು, ನಮ್ಮ ಸೈನ್ಯ ಸಹ ಮಾತ್ರ ಅಲ್ಲಿ ಸಾಧಾರಣ ಇದು ನಾರ್ಮಲ್ ಪೀಸೇ ನಡೀತಾ ಇರ್ತದೆ. ಇದು ಸ್ವಲ್ಪ ಈ ಲಾಸ್ಟ್ ವೀಕ್ ತೋರಿಸಿದ್ದು ಈ ವಿಡಿಯೋ ಕ್ಲಿಪ್ ಎಲ್ಲ ಇದರಲ್ಲಿ ಮೀಡಿಯಾದಲ್ಲಿ, ಅದು ಏನಾದರೆ ನಮ್ಮ ಪೆಟ್ರೋಲ್ ಅವರ ಪೆಟ್ರೋಲ್ ಒಟ್ಟಿಗೆ ಬಂದಾಗ ಸ್ವಲ್ಪ ದೂಡಾಡ್ಕೊಳ್ತಾರೆ ಕೆಲವು ಸರಿ, ಇಬ್ಬರು ಒಂದೇ ಟ್ರ್ಯಾಕ್ನಲ್ಲಿ. ಅದು ಏನಂದರೆ, ಇದು ಹಿಮಾಲಯದ್ದು ರಿಜ್ ಲೈನ್, ಅಲ್ಲಿ ಬಾರ್ಡರ್, ಇಂಟರ್ನ್ಯಾಷನಲ್ ಬಾರ್ಡರ್ ಇರೋದು ರಿಜ್ ಲೈನ್, ವಾಟರ್ ಶೆಡ್ ಅಂತಾರೆ. ವಾಟರ್ ಶೆಡ್ ಅಂದರೆ ಮೇಲಿಂದ ಬೀಳುವ ನೀರು ಆಚೆ ಕಡೆ ಹೋಗುವ ಚೈನಾ, ಈಚೆ ಕಡೆ ಬರೋದು ಇಂಡಿಯಾ ಅಂತ. ಆ ರಿಜ್ ಲೈನ್ ಈಗ ಆ ಜಾಗದಲ್ಲಿ ಹೀಗೆ ಸ್ಟೀಪ್ ಇರ್ತದೆ, ನಡಿಲಿಕ್ಕೆ ಜಾಗ ಕಮ್ಮಿ ಇರ್ತದೆ. ಒಂದೇ ಟ್ರ್ಯಾಕ್ ಇರೋದು, ಅವ್ರ ಪೆಟ್ರೋಲ್ಸ್ ಅದರಲ್ಲೇ ಹೋಗೋದು, ನಮ್ಮ ಪೆಟ್ರೋಲ್ಸ್ ಅದರಲ್ಲೇ ಹೋಗೋದು. ಈಗ ಎರಡೂ ಬದಿಯ ಪೆಟ್ರೋಲ್ ಒಂದೇ ಟೈಮಿಗೆ ಬಂದ್ಬಿಟ್ರೆ ಇವರು ಸ್ವಲ್ಪ ದೂರಾಡ್ಕೊಳ್ತಾರೆ. ಅದನ್ನ ಯಾರ ಇದು ಮಾಡಿ ಸ್ವಲ್ಪ ಮಾಡಿದ್ದಾರೆ. ಇದು ವಾಟ್ಸಪ್ ಜಮಾನ, ಇದು ಮೊಬೈಲಲ್ಲಿ ಶೂಟಿಂಗ್ ಮಾಡೋದು, ಇದು ಸೈನಿಕರೇ ಯಾರಾದರೂ ಮಾಡಿರೋ ಸಾಧ್ಯತೆ ಇದೆಯಾ? ಅಲ್ಲಿ ಸಿವಿಲಿಯನ್ಸ್ ಅಲ್ಲಿ ಬಾರ್ಡರ್ನ ಹತ್ರ ಅಲೌ ಮಾಡುವುದಿಲ್ಲ, ರೆಸ್ಟ್ರಿಕ್ಟೆಡ್ ಏರಿಯಾ ಅಂತೆಲ್ಲ. ಅಲ್ಲಿ ಹೋಗ್ಲಿಕ್ಕೆ ಸ್ಪೆಷಲ್ ಪಾಸ್ ಬೇಕಾಗ್ತದೆ ಸಿವಿಲಿಯನ್ಸಿಗೆ. ಮತ್ತೆ ಅಲ್ಲಿ ಸಿವಿಲಿಯನ್ಸ್ ಹೆಚ್ಚಾಗಿ ಇರುವುದಿಲ್ಲ. ಏನಂದ್ರೆ ಆ ಏರಿಯಾ, ಈ ಡೋಕ್ಲಾ ಸಾಧಾರಣ 15,000 ಫೀಟ್ ಅಬೌವ್ ಸಿ ಲೆವೆಲ್ ಇದೆ. ಅಲ್ಲಿ ಆಕ್ಸಿಜನ್ ಮೀಟರ್ ಎತ್ತರ. ಹೌದು. ಮತ್ತೆ ಅಲ್ಲಿ ಆಕ್ಸಿಜನ್ ಇರೋದು ಸಾಧಾರಣ ಒಂದು 4%. ಅಲ್ಲಿ ನಾರ್ಮಲ್ ಜನರಿಗೆ ಇರಲಿಕ್ಕೆ ಸ್ವಲ್ಪ ಕಷ್ಟ, ಹಾಗಾಗಿ ಬೇರೆ ಸಿವಿಲಿಯನ್ಸ್ ಇರುವುದಿಲ್ಲ. ಅಲ್ಲಿಂದ ಡೋಕ್ಲಾದಿಂದ ಹತ್ತಿರದ್ದು ವಿಲೇಜ್ ಅದು ಸಾಧಾರಣ 12,800 ಫೀಟ್ ಟು 13,000 ಆ ಹೈಟ್ನಲ್ಲಿದೆ. ಅದರಿಂದ ಮೇಲೆ ಸಿವಿಲಿಯನ್ ಈ ವಾಸ ಮಾಡುವವರು ಕಮ್ಮಿ. ಅವರದ್ದು ಯಾಕ್ಸ್ ಎಲ್ಲ ಬರ್ತವೆ ಮೇಲೆ, 14,800 15,000 ಯಾಕ್ಸ್ ಎಲ್ಲಿಗೆ ಸಹ ಹೋಗ್ಬೋದು. ಇದು ಗ್ರೀಸಿಂಗ್ ಮಾಡ್ತಾ ಇಲ್ಲ. ಇಲ್ಲದ್ರೆ ಅಲ್ಲಿ ನಾರ್ಮಲ್ ನಮ್ಮ ಸೈನಿಕರೇ ಇರೋದಲ್ಲಿ ತೈನಾತ ಬಾರ್ಡರ್ನಲ್ಲಿ ಬಂಕರ್ ಮಾಡಿ, ಡಗ್ಔಟ್ನಲ್ಲಿ, ಇದು ಮೇಕ್ ಶಿಫ್ಟ್ ಬಂಕರ್ ಅಂತ ಈ ಪೇಪರ್ನಲ್ಲಿ ಸಹ ಇತ್ತು. ಆ ಮೇಕ್ ಶಿಫ್ಟ್ ಬಂಕರ್ನಲ್ಲಿ ಅವ್ರು ಡೆಮಾಲಿಷ್ ಮಾಡಿದ್ರು ಅಂತ. ಅವರದ್ದು ಬಂಕರ್ ಸಹ ಬಿಲ್ಕುಲ್ ಬಾರ್ಡರ್ ಮೇಲೆ ಇದೆ, ಆ ರಿಜ್ ಲೈನ್ನಲ್ಲಿ ಅವ್ರ ಬದಿಯಲ್ಲಿ. ನಮ್ಮ ಬಂಕರ್ ಸಹ ಹಾಗೆ ಇದೆ, ಸ್ವಲ್ಪ ಬಿಟ್ಟು ಆ ಬಿಲ್ಕುಲ್ ರಿಜ್ ಲೈನ್ನಲ್ಲಿ. ಅದು ನಮ್ಮ ಜಾಗದಲ್ಲಿ ನಾವು ತೈನಾತ ಇರ್ತೇವೆ. ಇದೀಗೆ ಹೆಚ್ಚು ಅಲ್ಲಿ ಇದು ಡಿಸ್ಟರ್ಬೆನ್ಸ್ ಆಗುವುದಿಲ್ಲ. ಪಾಕಿಸ್ತಾನ ಹಾಗೆ ಬೇಕಾಗಿ ಈಗ ತಮಾಷೆಗೆ ಫೈರ್ ಮಾಡ್ತಾರೆ, ಅದು ಇದೆಲ್ಲ ಆ ಘಟನೆ ಆಗೋದು ಬಾರಿ ತುಂಬ ರೇರ್. ಅಂದರೆ ಈಗ ನೀವು ಹೇಳ್ತಾ ಇರೋದು ಚೈನಾದ ಮಿಲಿಟರಿ ಡೀಸೆಂಟ್ ಮಿಲಿಟರಿ ಅಂತ ಹೇಳ್ತೀರಾ? ಅದೇ ಜವಾನ್ಸ್ ಅದೇ ಹೇಳ್ತಾರೆ. ಜವಾನ್ಸ್ ಹೇಳೋದು, ಸರ್ ಏ ಇಜ್ಜತ್ ವಾಲಾ ದುಶ್ಮನೆ ಅಂತ, ಶರೀಫ್ ದುಶ್ಮನೆ, ಪಾಕಿಸ್ತಾನ್ಗೆ ತರ ನೀ ಅಂತ. ಅಂದರೆ ಅಲ್ಲಿ ನೀತಿ ನಿಯಮ ಅನ್ನೋದನ್ನು ಪಾಲಿಸ್ಕೊಂಡು ಹೋಗ್ತಾರೆ.
ಅಂದ್ರೆ ಹಾಗಾದ್ರೆ ಈಗ ಅವರು ಅಂದ್ರೆ ದೂಡಾಡಿಕೊಂಡದ್ದು ಮತ್ತು ಹೊಡೆದಾಡಿಕೊಂಡದ್ದು ಅಂದ್ರೆ ಎಲ್ಲವನ್ನ ಪಾಲಿಸಿಕೊಂಡು ಹೋಗುವ ಆ ವಿಡಿಯೋಸ್ ಕೇರ್ಫುಲಿ ನೀವು ನೋಡಿದ್ರೆ ಅದ್ರಲ್ಲಿ ತೋರ್ತದೆ ಕೈ ಹಿಂದಿದೆ ಇಬ್ರದ್ದು, ಎರಡೂ ಪಾರ್ಟಿ ಕೈ ಹಿಂದೆ ಹಿಡ್ಕೊಂಡು ಹೀಗೆ ದೂಡಾಡ್ತಾ ಇದ್ದಾರೆ. ಅಂದ್ರೆ ದಾರಿ ಬಿಡಿ ಅನ್ನೋದು, ದಾರಿ ಬಿಡಿ ಒಂದು ಮಾತ್ರ ಅವರು ದಾರಿ ಅಷ್ಟೇ, ಸ್ವಲ್ಪ ಒಂದು ಇದು ತೋರಿಸ್ಲಿಕ್ಕೆ ಅಷ್ಟೇ. ನಾವು ಸಹ ಹಿಂದೆ ಬರುದಿಲ್ಲ, ನಿಮ್ಮನ್ನು ಹೆದರುದಿಲ್ಲ, ನೀವು ಅಷ್ಟೇ ತಾಕತ್ತಲ್ಲಿ ಇದ್ದೇವೆ ಅಂತ ಅಷ್ಟೇ, ಮತ್ತೇನಿಲ್ಲ ಅದ್ರ. ಅಂದ್ರೆ ಅಲ್ಲಿ ನಮಗೆ ವಿಡಿಯೋದಲ್ಲಿ ಕಾಣ್ತಾ ಇರೋದು ಕೆಲವು 4-5 ಜನ ಅಥವಾ 7-8 ಜನ ಮಾತ್ರ, ಅಷ್ಟೇ ಜನ ಇರೋದು ಅಲ್ಲಿ ಅಂತ, ಹೇಗೆ ಅಂತ ಅಲ್ಲ, ಅಲ್ಲಿ ಅವ್ರ ಸಹ ಪೋಸ್ಟ್ ಇದೆ, ಅಲ್ಲಿ ನೋಡಿದ್ದೇನೆ ಅವರದ್ದು ರೋಡ್ ಅಲ್ಲಿವರೆಗೆ ಸಹ ಇದೆ, ಬಾರ್ಡರ್ವರೆಗೆ ದೊಡ್ಡ ದೊಡ್ಡ ಟ್ರಕ್ಸ್ ಬರ್ತೇವೆ. ನಮ್ಮ ರೋಡ್ ಸ್ವಲ್ಪ ಹಿಂದೆ ಇರ್ತೇವೆ, ಹಾಗಾಗಿ ಒಂದು 4-5-7 ಗಂಟೆ ನಡ್ಕೊಂಡು ಹೋಗ್ಬೇಕು ನಮ್ಮ ಪಿಕೆಟ್ಸ್ಗೆ ಇಂಟರ್ನ್ಯಾಷನಲ್ ಬಾರ್ಡರ್ವರೆಗೆ. ಹಾಗೆ ನಮ್ದು ಸ್ವಲ್ಪ ಹಿಂದೆ ಇದೆ. ಅದು ಏನೋ ಕನ್ಸ್ಟ್ರಕ್ಷನ್ ಎಲ್ಲ ಮಾಡುವಾಗ ಕೆಲವು ಸರಿ ಅಬ್ಜೆಕ್ಷನ್ ಇರ್ತದೆ, ಅದ ನಂತರ ಮೀಟಿಂಗ್ ಮಾಡಿ ಅದನ್ನು ಸಾರ್ಟ್ ಔಟ್ ಮಾಡ್ತೇವೆ. ಅಲ್ಲ, ಈಗ ನೀವು ಅಂದರೆ ಅವರು ಬಾರ್ಡರ್ ಒಳಗೆ ರಸ್ತೆ ಮಾಡ್ಕೊಂಡಿದ್ದಾರೆ, ನಾವು ಯಾಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ? ಒಂದಂದರೆ ಇದು ಆ ಏರಿಯಾ, ಈ ಡೋಕ್ಲಾ ಅಂತ, ಡೋಕ್ಲಾ, ಜಲಪ್ಲಾ, ನಾಥುಲಾ ಇದ್ರ ನಡುವೆ ವ್ಯಾಲಿ ಇದೆ. ಆ ವ್ಯಾಲಿಯಿಂದ ಡೈರೆಕ್ಟ್ ಆಕ್ಸೆಸ್ ನಮ್ಮ ಪ್ಲೇನ್ಸಿಗೆ ಸಿಗ್ತದೆ, ವೆಸ್ಟ್ ಬೆಂಗಾಲ್. ಮತ್ತು ಆ ನ್ಯಾರೋ ಕಾರಿಡೋರ್ ಇದೆ ಅಲ್ಲ, ಬಾಂಗ್ಲಾದೇಶ್ ಮತ್ತು ಭೂಟಾನ್ ನಡು, ಆ ಕಾರಿಡೋರಿಗೆ. ಸೊ ಸ್ಟ್ರಾಟಜಿಕಲಿ ಹೇಳುವಾಗ ಅಲ್ಲಿಂದ ಆ ಡೋಕ್ಲಾದಿಂದ ಅಲ್ಲಿಗೆ ಆ ವ್ಯಾಲಿಯಿಂದ ಭಾರಿ ಬೇಗನೆ ಯಾವುದಾದ್ರೂ ಅಟ್ಯಾಕಿಂಗ್ ಫೋರ್ಸ್ ಮುಟ್ಬಹುದು. ಅದಕ್ಕೋಸ್ಕರಾಗಿ ಆ ಏರಿಯಾದ ಕೇರ್ಫುಲ್ ಇರ್ತೇವೆ ನಾವು. ಅಲ್ಲೇ ಕೇರ್ಫುಲ್ ಇರುವಲ್ಲಿ ರಸ್ತೆ ಯಾಕೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ? ರಸ್ತೆ ನಿರ್ಮಾಣ ಮಾಡಬಹುದು, ಮಾತ್ರ ಮಾಡಿದ್ರೆ ನಾವು ಯೂಸ್ ಮಾಡಿದಷ್ಟೇ ಬೇರೆಯವರು ಸಹ ಯೂಸ್ ಮಾಡ್ಬೇಕಾಗ್ತದಲ್ಲ. ಹಾಗೆ ಮತ್ತೊಂದು ನಮ್ಮ ಬದಿಯಿಂದ ಸ್ವಲ್ಪ ಇದು ಗ್ರೌಂಡ್ ಸ್ಟೀಪ್ ಇದೆ. ಈಗ ಅವ್ರ ಬದಿಯಲ್ಲಿ ಆ ಬದಿ ಟಿಬೆಟನ್ ಪ್ಲಾಟೋಗೆ ಹೋಗ್ತದೆ. ಈಗ ನಾಥುಲಾದಿಂದ ಈ ಮಾನ್ಸೂರ್ ಅವರು ಮತ್ತೆ ಕೈಲಾಶ್ ಹೋಗುವವರು. ಸರ್, ಈ ವಿಷಯದಲ್ಲಿ ಇನ್ನಷ್ಟು ಮಾಹಿತಿಯನ್ನು ಪಡೀಲಿಕ್ಕೆ ಬಯಸ್ತೇನೆ, ಮತ್ತು ಜೊತೆಯಲ್ಲಿ ಅಲ್ಲಿಯ ಮಿಲಿಟರಿಯ ಅವರ ಸ್ಥಿತಿಗತಿಯ ಬಗ್ಗೆ ಕೂಡ ನಾವು ಅವಲೋಕನ ಮಾಡಬೇಕಾಗಿದೆ. ಸೊ ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ಸೊ ವೀಕ್ಷಕರೇ, ನಾವು ಮಾತಾಡ್ತಾ ಇರ್ತೇವೆ ಯುದ್ಧ ಭೀತಿ. ಯುದ್ಧವನ್ನು ಚೀನಾ ಮತ್ತು ಭಾರತದ ಗಡಿ, ಅದು ಸಿಕ್ಕಿಂನಲ್ಲಿ ಯುದ್ಧ ಭೀತಿ ಇದೆ ಅಥವಾ ಅಲ್ಲಿ ಮಿಲಿಟರಿಗಳು ಎರಡೂ ಕಡೆಯಿಂದ ಜಮಾವಣೆ ಆಗ್ತಾ ಇದ್ದ ಮಾಧ್ಯಮ ವರದಿ. ಈ ವರದಿಯನ್ನು ಆಧರಿಸಿ ನಾವು ಮಾತಾಡ್ತಾ ಇದ್ದೇವೆ. ಸರ್, ನನ್ನೊಂದು ಪ್ರಶ್ನೆ ಅಂದರೆ, ಈಗಿನ ಸಮಯದಲ್ಲೂ ಕೂಡ ಯುದ್ಧ ಭೀತಿ ಅನ್ನೋದು ಇದೆಯಾ ಅನ್ನೋದು, ಅಂದರೆ ಇದು ಪಾಕಿಸ್ತಾನದೊಂದಿಗೆ ಇರ್ಬೋದು, ಚೀನಾದೊಂದಿಗೆ ಇರ್ಬೋದು, ಅಥವಾ ನಮ್ಮ ಗಡಿ ಭಾಗದಲ್ಲಿ? ಈಗ ಒಂದಂದರೆ ಈ ಚೈನಾದೊಟ್ಟಿಗೆ ಸಾಧಾರಣ ಪೀಸೇ ಇದೆ. ಮಾತ್ರ ಪೀಸ್ ಅಂದರೆ ನಾವು ನಮ್ಮ ಆರ್ಮಿ ಹಿಂದೆ ಕೆಂಟೋನ್ಮೆಂಟ್ನಲ್ಲಿ ಕೂತ್ಕೊಂಡು ನಿದ್ದೆ ಮಾಡುವುದಿಲ್ಲ, ಗಡಿಯಲ್ಲಿ ಅಷ್ಟೇ ಅಲರ್ಟ್ ಇರ್ತೇವೆ. ಅಂದರೆ ಶಾಂತಿ ಇದೆ ಎನ್ನುವುದರ ಅರ್ಥ ಬಟ್ ಕಾಯ್ತಾ ಇರೋದಂತೂ ಕಾಯ್ತಾ ಇರಬೇಕು, ಅಲರ್ಟ್ ಆಗಿರೋದು ಅಲರ್ಟ್ ಆಗೇ ಇರಬೇಕು. ಶಾಂತಿ ಇರಲಿಕ್ಕೆ ನಾವು ತೈನಾತ ಇರಬೇಕು ಬಾರ್ಡರ್ನಲ್ಲಿ. ಇಲ್ಲಾದರೆ ಇಲ್ಲ ಇವರು ಒಳ್ಳೆ ಜನರಂದ ಹೇಳಿ ಅವ್ರು ಬಂದು ನಮ್ಮ ಕುತ್ತಿಗೆ ಕಡಿದ ನಂತರ ಏನೋ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಸಹ ತಯಾರೇ ಇರ್ತೇವೆ. ಬೇಕಾದ್ದು ರೆಕ್ವಿಸಿಟ್ ಫೋರ್ಸ್ ಇರ್ತದೆ ಬಾರ್ಡರ್ನಲ್ಲಿ. ಈಗ ಯುದ್ಧದ್ದು ಇದು ರೀತಿ ಆದರೆ ರಿಇನ್ಫೋರ್ಸ್ಮೆಂಟ್ಸ್ ಮತ್ತು ಬೇರೆ ಎಲಿಮೆಂಟ್ಸ್ ಬೇರೆ ಮರಬೇಕೆ, ಅದು ಟೈಮ್ ಈ ಹೋಲ್ಡಿಂಗ್ ಅವ್ರ ಹತ್ರ ಅವರ ಎನಿಮಿನ ಸ್ಟಾಪ್ ಮಾಡಿ ಇವರಿಗೆ ಟೈಮ್ ಸಿಗ್ಬೋದು ಬೇರೆ ಫೋರ್ಸಸ್ ಬರಲಿಕ್ಕೆ. ಅಷ್ಟೇನೋ. ಮತ್ತು ಆ ಗುಡ್ಡೆ ಏರಿಯಾ ಅಂದರೆ ಅಲ್ಲಿ ಸೈನ್ಯ ಎಲ್ಲ ಹೋಗಲಿಕ್ಕೆ ಅಷ್ಟು ಬೇಗದಲ್ಲಿ ಆಗೋದಿಲ್ಲ. ನಮಗೆ ಹೋಗ್ಲಿಕ್ಕೆ ಬೇಗ ಆಗುದಿಲ್ಲ ಅಥವಾ ಅವರು ಬರಲಿಕ್ಕೆ? ಅವರಿಗೆ ಏನಂದ್ರೆ ಆ ಬದಿ ರಿಜ್ ಲೈನ್ನ ಮೇಲೆ ಟಿಬೆಟನ್ ಪ್ಲಾಟು ಅಷ್ಟು ಗುಡ್ಡೆ ಮತ್ತೆ ಈ ಏರ್ತ ಮೇಲೆ ಕೆಳಗೆ ಎಲ್ಲ ಹೋಗ್ಲಿಕ್ಕೆ ಅಷ್ಟು ಸಿಕ್ಕೋದಿಲ್ಲ. ನಮ್ಮ ಬದಿಯಲ್ಲಿ ಈ ಪ್ಲೇನ್ಸ್ ಇಂದ ಸಾಧಾರಣ ಒಂದು 100-150 ಕಿಲೋಮೀಟರ್ನಲ್ಲಿ ಫ್ರಮ್ ಅಬೌಟ್ ಎಷ್ಟು 600-700 ಫೀಟ್ ಅಬೌವ್ ಸಿ ಲೆವೆಲಿಂದ ಹಿಡಿದು 15,000ವರೆಗೆ ಹೋಗ್ಬೇಕಾಗ್ತದೆ. ಅದು ತುಂಬ ಸ್ಟೀಪ್. ಅದೆಲ್ಲ ಪ್ರಾಕ್ಟೀಸ್ ಮಾಡಿ ಇಟ್ಟಿದ್ದ ಡ್ರಿಲ್ಸ್. ಅದು ಬೇಕಾದಾಗ ನಮ್ಮ ಸೈನ್ಯ ಹೋಗ್ಲಿ ಆಗ್ತದೆ. ಕೆಂಟೋನ್ಮೆಂಟ್ಸ್ ಎಲ್ಲ ಹತ್ರನೇ ಇದೆ ಪ್ಲೇನ್ಸ್ನಲ್ಲಿ. ಎಲ್ಲ ಸೈನ್ಯನಲ್ಲಿಟ್ಟರೆ ಅವರದು ಫೆಟಿಗ್ ಆಗ್ತದೆ. ಸೊ ಆ ಟೈಪ್. ಈಗ ಮತ್ತೆ ಏನಂದರೆ ಆ ಹೈಟ್ನಲ್ಲಿ 15,000 ಫೀಟ್ನಲ್ಲಿ ಈ ಆರೋಗ್ಯಕ್ಕೆ ಸಹ ತುಂಬ ಹಾನಿ ಇದೆ. ಅದಕ್ಕೋಸ್ಕರಾಗಿ ಮೆಡಿಕಲ್ ಅಡ್ವೈಸ್ನಲ್ಲಿ 2 ವರ್ಷದಿಂದ ಹೆಚ್ಚು ಟ್ರೂಪ್ಸ್ನಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಈಗ ಹೈಟ್ ಮೇಲೆ ಮೇಲೆ ಹೋದ ನಂತರ ಮತ್ತೂ ಹಾನಿಕಾರಕ ಆಗ್ತದೆ. ಈಗ CHNನಲ್ಲಿ ಮ್ಯಾಕ್ಸಿಮಮ್ 3 months
ಮತ್ತು ಇಲ್ಲಿ ಬಾಕಿ ಏರಿಯಾ ಅಬೌವ್ 14,000 ಅಂದರೆ ಅಬೌಟ್ 2 ಇಯರ್ಸ್ವರೆಗೆ ಮತ್ತೆ ಕಂಪಲ್ಸರಿಲಿ ಅವರನ್ನು ಟರ್ನ್ ಓವರ್ ಮಾಡ್ತಾರೆ. ಮತ್ತು ಹೋಗೋ ಮುಂಚೆ ಅವರಿಗೆ ಅಕ್ಲಮೆಟೈಸ್ ಮಾಡಬೇಕಾಗ್ತದೆ. ಏನಂದರೆ ಆ ಆಕ್ಸಿಜನ್ ಕಮ್ಮಿ ಇರುವ ಸರಾಗಿ ಆಪ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಾದರೆ ಅದು 1-2 ವಾರ 20 ದಿನ ಸಾಧಾರಣ ಈ ಹೈಯರ್ ರೀಚಸ್ಗೆ ಅಕ್ಲಮೆಟೈಸ್ ಮಾಡಿಯೇ ಹೋಗಬೇಕಾಗ್ತದೆ. ಇಲ್ಲಾದರೆ ಕೆಲವು ಟೈಪಿನ ರೋಗ ಎಲ್ಲ ಇದೆ, ಹೈ ಆಲ್ಟಿಟ್ಯೂಡ್ ಪಲ್ಮನರಿ ಎಡಿಮಾ ಅಂತಾರೆ, ಬೇರೆ ಎಲ್ಲ ಈ ಇದು ಇಲ್ಯೂಷನ್ ಅಂತ ನಮಗೆ ಇದು ಇದಾಗ್ತದೆ ಇಮ್ಯಾಜಿನೇಷನಲ್ಲಿ ಅಪ್ಸೈಡ್ ಡೌನ್ ತೋರೋದು, ಅದು ಇದೆಲ್ಲ ಕೆಲವು ಎಲ್ಲ ಇರ್ತದೆ. ಮತ್ತು ಈ ವಿಪರೀತ ಚಳಿಯಿಂದ ಈ ಚಿಲ್ಬ್ಲೇನ್ಸ್, ಫ್ರಾಸ್ಟ್ ಬೈಟ್ ಅದೆಲ್ಲ ಆಗ್ಬೋದು. ಅಂದರೆ ನೀವು 2.5 ವರ್ಷ ಅಲ್ಲಿದ್ರಿ, ಅಂದರೆ ಅಲ್ಲಿ 2.5 ವರ್ಷಕ್ಕಿಂತ ಹೆಚ್ಚು ಇಡೋದಿಲ್ಲ ಅಂತ ನೀವೇ ಹೇಳ್ತಾ ಇರೋದು. ಸೊ ಆ 2.5 ವರ್ಷದಲ್ಲಿ ಏನೆಲ್ಲ ಅನುಭವ ಪಟ್ಟಿದ್ದೀರಿ ನೀವು ಅಂತ? ಅಲ್ಲಿ ಒಂದಂದರೆ ಟೆಂಪ್ರೇಚರ್ಸ್ ಎಲ್ಲ ತುಂಬ ಲೋ ಆಗ್ತದೆ, ಹತ್ರ ಸ್ನೋ ಹೆಚ್ಚು ಬೀಳೋದಿಲ್ಲ. ಈ ಸ್ನೋ ಬೆಲ್ಟ್ ಇರೋದು ಕಾಶ್ಮೀರ್ನಲ್ಲಿ 20-30 ಫೀಟ್ ಬೀಳ್ತಿತ್ತು. ಇಲ್ಲಿ ಮ್ಯಾಕ್ಸಿಮಮ್ ನಾನು ನೋಡಿದ್ದು ಒಂದು 6 ಫೀಟು, 2.5 ಮೀಟರ್ಸ್ ಒಮ್ಮೆ ಬಿದ್ದಿತ್ತು ಒಂದು ಲೋಕಲ್ ಸ್ಟಾರ್ಮ್ ಬಂದಾಗ. ಇಲ್ಲಾದರೆ 1-2 ಫೀಟು 4 ಫೀಟು ಅಷ್ಟೇ ಬಿದ್ದರೂ ಹೆಚ್ಚಿನ ದಿನ ಇರುವುದಿಲ್ಲ, ಅದು ಮೆಲ್ಟ್ ಆಗ್ತದೆ. ಮಾತ್ರ ಚಳಿ ಮತ್ತು ಈ ವಿಂಡ್ಚಿಲ್ ಫ್ಯಾಕ್ಟರ್, ಈಗ ಈ ಡೋಕಲಾ ಏರಿಯಾ ಆ ಬದಿ ವ್ಯಾಲಿ ಇದೆ, ನಮ್ಮ ಬದಿ ಸಹ ವ್ಯಾಲಿ ಇದೆ, ಆ ವ್ಯಾಲಿ ಸ್ಟ್ರೇಟ್ ನಮ್ಮ ಪ್ಲೇನ್ಸಿಗೆ ಹೋಗ್ತದೆ. ಹಾಗಾಗಿ ಆ ವಿಂಡ್ ವೆಲಾಸಿಟಿ ತುಂಬ ಜೋರಾಗಿರ್ತದೆ, ಅದರಿಂದ ತುಂಬ ಕಷ್ಟ ಆಗ್ತದೆ ಅದಕ್ಕೆ ಆರೋಗ್ಯಕ್ಕೆಲ್ಲ. ಸೊ ಅಂದರೆ ಈಗ ಒಂದು ನೀವು ಅಲ್ಲಿ ಅಂದರೆ ಚಳಿ ವಿಪರೀತ ಇದೆ, ಆ ಚಳಿಯನ್ನು ತಡ್ಕೊಂಡು ಕೂಡ ನೀವು ಗಡಿ ರಕ್ಷಣೆಗೆ ಇರಬೇಕು. ಸೊ ಅದ್ರ ಮಧ್ಯದಲ್ಲಿ ನಿಮ್ಮ ಆರೋಗ್ಯ ಅಂದರೆ ನಿಮ್ಗೆ ಅಲ್ಲಿ ಆಮ್ಲಜನಕ ಕೂಡ ಕೊರತೆ ಇದೆ. ಸೊ ಇದನ್ನು ಹೇಗೆ ಅಲ್ಲಿ ಅಂದರೆ ಆಮ್ಲಜನಕದ ನಿಮ್ಗೆ ಏನಾದರೂ ಸಿಲಿಂಡರ್ ಅಥವಾ ಬೇರೆ ಏನಾದರೂ ಕೊಡ್ತಾರಾ ಅಥವಾ ಹೇಗೆ ಸಾಧ್ಯತೆ? ಅದು ಮೆಡಿಕಲ್ ಇದು ಬೇಕಾದಾಗೆ ಇದು ಆಕ್ಸಿಜನ್ ಸಿಲಿಂಡರ್ ಇರ್ತದೆ, ಡಾಕ್ಟರ್ಸ್ ಇರ್ತಾರೆ ಅಲ್ಲಿ, ನಮ್ಮದು ಫಾರ್ವರ್ಡ್ ಏಡ್ ಪೋಸ್ಟ್ ಎಲ್ಲ ಇದೆ, ಡಾಕ್ಟರ್ನವರು ಅಲ್ಲಿ ಪೋಸ್ಟೆಡ್ ಇರ್ತಾರೆ ನಮ್ಮ ಒಟ್ಟಿಗೆ. ಓಕೆ ಸರ್, ಸತೀಶ್ ಶೆಟ್ಟಿ ಕೊಡಿಯಲ್ ಬೈಲ್ ಅಂತ ಅವ್ರು ಕರೆ ಮಾಡಿದ್ದಾರೆ. ಸತೀಶ್ ಶೆಟ್ಟಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸರ್ ಏನು ಹೇಳಲಿಕ್ಕೆ ಮಾತಾಡ್ಬೋದಾ? ಮಾತಾಡಿ ಸರ್. ಹಲೋ ಸರ್, ನಮಸ್ಕಾರ ಸರ್. ಸತೀಶ್ ಶೆಟ್ಟಿ. ಹಾಂ ಪಂಡ್ಲೆ ಸರ್, ಇತ್ತೆ ನಮ್ಮ ದುಂಬದ ಯುದ್ಧೋಡು ನಮ್ಮ ಡಿಪೀಟ್ ಆತ ಪಂಡ ಭಾರತ ಚೈನಾಡ ಇತ್ತೆ ಇರ್ನ ಒಂಜಿ ರಿಚ್ ಎಕ್ಸ್ಪೀರಿಯನ್ಸ್ ಇಡ ಮಸ್ತ್ ಎಕ್ಸ್ಪೀರಿಯನ್ಸ್ ಉಂಡು. ಇರ್ನ ಒಂಜಿ ದೃಷ್ಟಿಡ್ ಭಾರತ ಬೊಕ್ಕ ಚೈನಾ ಈ ರಡ್ ದೇಶದ ಸೈನಿಕ ಸಾಮರ್ಥ್ಯದ ಬಗ್ಗೆ ದಾಳ ಬನ್ನೋದಿಲ್ಲ ಕಂಪೇರ್ ಮಾಡ್ಕೊನಾಗ. ಕಂಪೇರ್ ಮಲ್ಪರೆ ಕಷ್ಟ ಅದ ಒಂಜಿ ಬಂಡ ಚೈನಾದ ಪ್ರಪಂಚದ ಮಾತಾಡಿದ ಮಲ್ಲ ಆರ್ಮಿ ಮಾತ್ರ ನಮ್ಮ 1962 ಇತ್ತಿನ ಪರಿಸ್ಥಿತಿ ನಿಜ ಇತ್ತೆ. ನಮ್ಮ ಆರ್ಮಿ ಭಾರಿ ಮಾಡರ್ನ್ ಆತಂಡು, ಭಾರಿ ಆಧುನಿಕ ಒಂದು ರೀತಿದ ಪೂರ ಹತಿಯಾರ ಪೂರ ಉಂಡು, ಅಂಚ ಎಂಕ್ಲೆಗ್ಲ ಜವಾಬ್ದಾರಿ ಆಪ್ ಉಂಡು. ಮಾತ್ರ ಚೈನಾದ ಒಟ್ಟಿಗೆ ಹೆಚ್ಚಿನ ಆಂಡ ಅಮೆರಿಕಾ ರಷ್ಯಾ ಪೂರ ಇಮಿಡಿಯೇಟ್ಲಿ ಬರ್ಪೇರು ನಡುಕೆ ದಯಪಂಡ ವರ್ಲ್ಡ್ ಬ್ಯಾಲೆನ್ಸ್ ಪವರ್ ಬ್ಯಾಲೆನ್ಸ್ ಡಿಸ್ಟರ್ಬ್ ಆಪುಂಡು. ಕರೆಕ್ಟ್ ಕರೆಕ್ಟ್. ಅಂಚ ಚೈನಾದ ಗುಲ್ಲ ಅಗಲ್ನ ತಾಕತ್ತಗ್ಲಿ ಗೊತ್ತುಂಡು. ಅವು ಖಾಲಿ ಒಂಚೂರು ಪೋಸ್ಚರಿಂಗ್ ಅಂದ್ರೆ ಒಂಚೂರು ಒಂದು ತಿಗಲೆ ತೋಜವನ ಬಡ್ದು ಅಗುಲ್ ಅದ ಹೆಚ್ಚು ಮಲ್ಪಜಾರು ಬೋರ್ಡ್ ಅಜ್ಜಿ ಮಲ್ಪರೆ ನಮ್ಮಲ ತೋಜವನ ಹೆಂಚಿನ ಪಂಡ ನಮ್ಮದ ಅನಿ ಪಿರವ್ಗಿಜ್ಜ ನಮ್ಮರ ಉಂಡು ತಾಕತ್ತು ಅಂದಾತಿ. ಸರಿ 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 ಸರಿ. ಅದೇ ಅಪ್ಪ ದುಂಬುದು ಸ್ಟ್ರಾಂಗ್ ಇಲ್ಲ ಬಂದಿನ ಅದೇ ದುಂಬುಡ್ದು ಸ್ಟ್ರಾಂಗ್ ಇಲ್ಲ, ದುಂಬುಡ್ದು ಮಸ್ತ್ ಸ್ಟ್ರಾಂಗ್ ಇಲ್ಲ. ಓಕೆ ಸರ್, ಕರೆ ಮಾಡಿದ್ದೀವಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಅದೇ ಈಗ ನೀವು ಹೇಳ್ತಾ ಇರೋದು ಅಂದರೆ ಈಗ ಚೀನಾ ಜಗತ್ತಿನ ಅತ್ಯಂತ ಬಲಿಷ್ಠ ಮಿಲಿಟರಿ ಪವರ್ ಹೊಂದಿರುವ ದೇಶ, ಅದರ ಎದುರುಗಡೆ ನಾವು ಅಂದರೆ ಏನು ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಅಂತ ಅಂದ್ಕೊಂಡಿದ್ದೀವಿ ಅಥವಾ ಏನಾದ್ರು ನಾವು ಅದನ್ನು ಎದುರಿಸುವ ಶಪಥ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರದ್ದು ಇಟ್ ಇಸ್ ದ ಬಿಗ್ಗೆಸ್ಟ್ ಆರ್ಮಿ ಅಂದರೆ ಅದು ತುಂಬ ಅದು ಎಷ್ಟಂತ ಅಂದಾಜು ಮಾಡಲಿಕ್ಕೆ ಕಷ್ಟ. 60 ಲಕ್ಷ ಇದೆ ಏನೋ, ಆದರೆ ನಮ್ಮ ಸಹ ಒಂದು 12-14 ಲಕ್ಷ ನಾವು ಸಹ ಇದ್ದೇವೆ. ನಮ್ಮ ಆರ್ಮಿ ಈಗ ಈ ಯುನೈಟೆಡ್ ನೇಷನ್ಸ್ ಫೋರ್ಸಸ್ ಎಲ್ಲ ಹೋಗ್ತಾರೆ, ಅದರಲ್ಲಿ ಸಹ ಒಳ್ಳೆ ಹೆಸರು ಬಂದಿದೆ, ವೆರಿ ವೆಲ್ ಟ್ರೈನ್ಡ್ ಆರ್ಮಿ ಅಂತ. ಮತ್ತು ಎಲ್ಲಿ ಯಾವ ಟಾಸ್ಕ್ ಕೊಟ್ಟರು ಅದನ್ನು ಪೂರ್ಣ ಮಾಡಿಯೇ ಬರ್ತಾರೆ. ಹಾಗೆ ಮತ್ತು ಮುಂಚೆ 62ನಲ್ಲಿ ನಮ್ಮ ಎಕ್ವಿಪ್ಮೆಂಟ್ ಇರಲಿಲ್ಲ. ನಮ್ಮ ಪ್ರೈಮ್ ಮಿನಿಸ್ಟರ್ ಆವಾಗ ಸ್ವಲ್ಪ ಶಾಂತಿ ಇದು ಗಾಂಧಿ ಶಾಂತಿ ದೂತರಾಗಿ ಏನು ಎಕ್ವಿಪ್ಮೆಂಟ್ಸ ಏನು ಪ್ರಯಾರಿಟಿ ಕೊಡಲಿಲ್ಲ. ಅದ್ರ ನಂತರ ತುಂಬ ಚೇಂಜ್ ಆಗಿದೆ. ಈಗ ಎಕ್ವಿಪ್ಮೆಂಟ್ ಎಲ್ಲ ಈಗ ನಾನು ಸರ್ವಿಸಲ್ಲಿ ಇರುವಾಗ ಸಹ ಏನು ಎಕ್ವಿಪ್ಮೆಂಟ್ ಇತ್ತು ಅದರಿಂದ ಎಷ್ಟೋ ಒಳ್ಳೆ ಎಕ್ವಿಪ್ಮೆಂಟ್ ಎಲ್ಲ ಬಂದಿದೆ. ಎಕ್ವಿಪ್ಮೆಂಟು ಮತ್ತು ಈ ಬುಲೆಟ್ ಪ್ರೂಫ್ ವೆಸ್ಟ್, ಈಗ ಹೊಸ ಬುಲೆಟ್ ಪ್ರೂಫ್ ಹೆಲ್ಮೆಟ್ ಸಹ ಬಂದಿದೆ. ಹಾಗಾಗಿ ಈಗ ನಾವು
ಈಗ ಅಷ್ಟು ದೊಡ್ಡ ಆರ್ಮಿ ಬೇಕಂತಿಲ್ಲ. ಏನಂದರೆ ಬಿಕಾಸ್ ಕ್ವಾಲಿಟಿ ಆಫ್ ವೆಪನ್ಸ್ ಮತ್ತು ಈ ಬೇರೆ ಎಕ್ವಿಪ್ಮೆಂಟ್ ಇದ್ದು ಈ ಯಾವುದು ಲೇಟೆಸ್ಟ್ ಎಲ್ಲ ಬಂದು ತುಂಬ ಇಂಪ್ರೂವ್ ಆಗಿದೆ. ಓಕೆ, ನಾವು ಚೀನಾವನ್ನು ಹೇಗೆ ಯಾವ ರೀತಿ ಇದನ್ನು ಪಾಕಿಸ್ತಾನದೊಂದಿಗೆ ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ವಿಷಯದ ಮಾತಾಡಲಿಕ್ಕಿದೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ಸೊ ವೀಕ್ಷಕರೇ, ನಾವು ಮಾತಾಡ್ತಾ ಇದ್ದೇವೆ ಯುದ್ಧ ಭೀತಿಯಲ್ಲಿ ನಾವು ಚೀನಾ ಮತ್ತು ಭಾರತ ಗಡಿಯಲ್ಲಿ ಏನೋ ಉದ್ವಿಗ್ನ ಪರಿಸ್ಥಿತಿ ಅಂತ ನಾವು ವರದಿಗಳನ್ನು ನಂಬಿದ್ದೇವೆ. ಆ ವರದಿಗಳ ಆಧಾರದಲ್ಲಿ ಮಾತಾಡ್ತಾ ಇದ್ದೇವೆ. ಮತ್ತು ಅದು ನಮ್ಮವರು ಅಂದರೆ ನಮ್ಮ ಊರಿನವರು ಅಲ್ಲಿ ಕೆಲಸ ಮಾಡಿ ಬಂದಿದ್ದರಿಂದ ನಾವು ಅವರೊಂದಿಗೆ ಮಾತಾಡೋದು, ಆತ್ಮೀಯತೆಯನ್ನು ಇಲ್ಲಿ ಹಂಚಿಕೊಳ್ಳೋದು ಕೂಡ ಮುಖ್ಯವಾಗಿರ್ತದೆ. ಸೊ ಅಲ್ಲಿ ವಿಷಯವನ್ನು ತಿಳ್ಕೊಳ್ಳೋದ್ರ ಜೊತೆಯಲ್ಲಿ ನಮ್ಮವರನ್ನು ನಾವು ಪರಿಚಯಿಸುವ ಕೆಲಸವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ ಅಂತ ಕೂಡ ನಾನು ಹೇಳ್ತಾ ಇದ್ದೆ. ಅಂದರೆ ನಮ್ಮ ಮಿಲಿಟರಿ ನಾವು ಹೆಚ್ಚಾಗಿ ಮಾತಾಡುವುದು ಯಾವಾಗಲೂ ರಾಜಕೀಯ ವಿಷಯಗಳು ಅಥವಾ ಇಲ್ಲಿ ಸಮಸ್ಯೆಗಳನ್ನು ಮಾತ್ರ. ಬಟ್ ನಮ್ಮವರು ನಮಗಾಗಿ ತ್ಯಾಗ ಮಾಡಿದವರು, ನಮಗಾಗಿ ಗಡಿ ಕಾದು ಬಂದವರು ನಮ್ಮವರು ಇದ್ದಾರೆ, ಅವರನ್ನು ವೀಕ್ಷಕರಿಗೆ ಪರಿಚಯಿಸುವ ಒಂದು ಕೆಲಸವನ್ನು ಇಂಥ ಸಂದರ್ಭದಲ್ಲಿ ಮಾತ್ರ ಮಾಡ್ತೇವೆ. ಅದು ಒಂದು ಅವಕಾಶ ಅಂತ ನಾವು ನಿಮ್ಮನ್ನು ಕರೆದಿದ್ದೇವೆ. ಓಕೆ ಪ್ರೇಮ್ ಕುಮಾರ್ ಅವರೇ, ನಾವು ಇದು ಯುದ್ಧ ಭೀತಿ ಅನ್ನೋದು ಅಂದರೆ ಆವರಿಸುವ ಸಮಯದಲ್ಲಿ, ಅಂದರೆ ಈಗ ಚೀನಾದ ಭಾರತ ಪಾಕಿಸ್ತಾನ ಆಗಲಿ, ಚೀನಾ ಪಾಕಿಸ್ತಾನ ಇಂಡಿಯಾ ಆಗಲಿ, ಅಥವಾ ಈ ಯುದ್ಧಗಳು ಆಗ್ತಾ ಇರ್ತಾವ ಅಂದರೆ ನಾವು ಬಹಳ ವರ್ಷಗಳು ಆದವು ಇಂತಹ ಯುದ್ಧಗಳನ್ನು ಕಾಣದೆ, ಆದರೆ ಪಾಕಿಸ್ತಾನದೊಂದಿಗೆ ಆಗಾಗ ಯುದ್ಧಗಳು ನಡೀತಾ ಇರ್ತವೆ. ಸೊ ಇದು ಹೇಗೆ ಅಂತ? ಅದೇ ನಾನು ಮುಂಚೆ ಸಹ ಹೇಳಿದಾಗೆ ಇದು ಡೀಸೆಂಟ್ ಎನಿಮಿ ಅಂತ. ಎನಿಮಿ ಅಂದರೆ ಆರ್ಮಿಯಲ್ಲಿ ಯಾರು ಬಾರ್ಡರ್ನ ಮತ್ತೊಂದು ಬದಿ ಇದ್ದವನೋ ಆರ್ಮಿ ಅಂತ. ಈಗ ಆರ್ಮಿಯವರದು ದೇಶದ್ದು ಅಲ್ಟಿಮೇಟ್ ಫೋರ್ಸ್. ಸೊ ಅವರನ್ನು ಟ್ರೈನ್ ಮಾಡೋದು ಎನಿಮಿನ ಇದು ಹೊಡಿಲಿಕ್ಕೆ, ಹಾಗೆ ನೋಡಬೇಕು, ಆ ನಮೂನಿ ಟ್ರೈನ್ ಮಾಡಬೇಕು. ಈಗ ಚೈನಾದೊಟ್ಟಿಗೆ ಏನಂದರೆ ಅವರಿಗೆ ಅವ್ರ ತಾಕತ್ತು ಗೊತ್ತಿದೆ, ನಮ್ಮ ತಾಕತ್ತು ಸಹ ಗೊತ್ತಿದೆ, ನಮಗೂ ಗೊತ್ತಿದೆ. ಮರ್ಯಾದೆಯಿಂದ ಇಬ್ಬರು ಇರ್ತೇವೆ ಅಲ್ಲಿ ಬಾರ್ಡರ್ನಲ್ಲಿ, ಅಲ್ಲಿ ಏನೇ ಇದಾಗೋದಿಲ್ಲ. ಇದರನ್ನು ಕಂಪ್ಯಾರಿಸನ್ ಪಾಕಿಸ್ತಾನದ ಮಾಡಿದರೆ, ಪಾಕಿಸ್ತಾನ ಅವರದ್ದಷ್ಟು ತಾಕತ್ತು ಇಲ್ಲ, ನಮಗೆ ಕಷ್ಟ ಕೊಡಲಿಕ್ಕೆ ಏನಾದರೂ ಮಾಡ್ತಾ ಇರ್ತಾರೆ. ಡಿಸಿಪ್ಲಿನ್ ಅವರ ಆರ್ಮಿದು ಎಷ್ಟು ಒಳ್ಳೆಯದಿಲ್ಲ. ಅದು ನಾನು ಗಡಿಯಲ್ಲಿ ನೋಡಿದ ಪ್ರಕಾರ 1 ಯೂನಿಟ್ ಇದು ನೋಡಿದ್ದೆ, ಬಾಕಿದ್ದು ಅವರದ್ದು ಅಷ್ಟು ಕಂಟ್ರೋಲು ಮತ್ತು ಈ ಡಿಸಿಪ್ಲಿನ್ ಅನ್ನೋದು ಅಷ್ಟು ಸ್ಟ್ರಾಂಗ್ ಇರಲಿಲ್ಲ ನಮ್ಮ ಬದಿಯಾಗೆ. ಅದು ಬಾರ್ಡರ್ನಲ್ಲಿ ಅವರದ್ದು ಒಬ್ಬ ಸೆಂಟ್ರಿ ಬಿಟ್ಟು ಬಾಕಿಯವರು ಸಿವಿಲಿಯನ್ ವಸ್ತ್ರದಲ್ಲಿ ತಿರುಗಾಡ್ತಾ ಇರ್ತಾರೆ. ನಮ್ಮ ಬದಿ ಎಲ್ಲ ಯೂನಿಫಾರ್ಮ್ನಲ್ಲೇ ಇರ್ತಾರೆ. ಹಾಗೆ ನೋಡಿದರೆ ಗೊತ್ತಾಗ್ತದೆ. ಮತ್ತು ಮೇಂಟೆನೆನ್ಸ್ ಅದು ಇದು. ಮತ್ತು ಈಗ ಈ ಫೈರಿಂಗ್ ಆಗುವಾಗ ಈ ಡಿಸಿಪ್ಲಿನ್ ಇಲ್ಲಾದರೆ ಅದು ಏನು ಪ್ರಯೋಜನ ಇಲ್ಲ. ಸಿಕ್ಕಾಪಟ್ಟೆ ಫೈರ್ ಮಾಡಿದರೆ ನಮ್ಗೆ ಸಹ ಅಭ್ಯಾಸ ಇದೆ ಫೈರ್ ಮಾಡೋದು, ಅಲ್ಲಿಂದ ಹೋಗ್ತದೆ ಇಲ್ಲಿಂದ ಹೋಗ್ತದೆ. ಅಷ್ಟೇ. ನಾವು ಹಿಂದೆ ಫೈರ್ ಮಾಡುವಾಗ ಯಾರಾದರೂ ಹೊಡೆದೇ ಬಿಡ್ತೇವೆ. ಹಾಗೆ ಅದರಲ್ಲಿ ಗೊತ್ತಾಗ್ತದೆ. ಅದಕ್ಕೋಸ್ಕರಾಗಿ ಫೈರ್ ಆಗೋದು, ಗದ್ದಲಾಗೋದು, ಬಾಂಬ್ ಬೀಳೋದು ಅಥವಾ ಅಟ್ಯಾಕ್ ಮಾಡುವಂಥದ್ದು ಇದು ಕೇವಲ ನಮಗೆ ಪಾಕಿಸ್ತಾನ ಅದು ಮೇನ್ಲಿ ಅಂತಾರಂದ್ರೆ ಇದು ಹ್ಯಾರೆಸಿಂಗ್ ಫೈರ್ ಅಂತ. ಇದೇನು ಉದ್ದೇಶದಿಂದಲ್ಲ, ಖಾಲಿ ಕಷ್ಟ ಕೊಡ್ಲಿಕ್ಕೆ ಹೆಸರಾಗಿ ಅಲ್ಲಿ ಇಲ್ಲಿ ಫೈರ್ ಮಾಡೋದು. ಮತ್ತೆ ಅಲ್ಲಿ UN ಅಬ್ಸರ್ವೇಷನ್ ಕರೆಸಿ ತೋರಿಸೋದು, ಇದು ನೋಡಿ ಅವ್ರು ಫೈರ್ ಮಾಡಿದಾಗ ರಿಟೈಲೇಷನ್ ಆಗ್ತದೆ, ನೋಡಿ ಇಂಡಿಯಾದವ್ರು ಫೈರ್ ಮಾಡ್ತಾರೆ ಅಂತ. ಹಾಗೆ ಇವರದ್ದು ಏಮೇ ಬೇರೆ. ಮತ್ತೆ ಡೈರೆಕ್ಟ್ ವಾರ್ ಮಾಡಿದರೆ ಅವರಿಗೆ ತಾಕತ್ತಿಲ್ಲ ಅಂತ ಗೊತ್ತಿದೆ. ಸರ್ ಅಲ್ಲ, ಅದರಿಂದ ಏನು ಸಾಧಿಸ್ಲಿಕ್ಕೆ ಸಾಧ್ಯ ಇದೆ ಅವರಿಗೆ? ಅಂದರೆ ಹೀಗೆ ಬೇಕಾಬಿಟ್ಟಿ ಫೈರ್ ಮಾಡಿ ಅಥವಾ ಅಲ್ಲ, ಅದೇ ಈಗ ಹಾಗೆ ಫೈರ್ ಮಾಡೋದು ಇವರದ ಇನ್ಫಿಲ್ಟ್ರೇಟರ್ಸ್, ಈ ಬಾರ್ಡರ್ ಕ್ರಾಸ್ ಮಾಡಿಸ್ಲಿಕ್ಕೆ. ಇಲ್ಲಿ ಅದೇ ನಮ್ಮ ಧ್ಯಾನ ಅವಧಿ ಹೋಗ್ತದೆ, ಆಚೆ ಕಡೆಯಿಂದ ಗುಪ್ತ ರಸ್ತೆಯಿಂದ ಜನ ಒಳಗೆ ಕಳಿಸ್ಲಿಕ್ಕೆ ಆಗ್ತದೆ. ಅವರಿಗೆ ಟಾಸ್ಕ್ ಕೊಟ್ಟಿದ್ದಾರೆ, ಇದು ಮಾಡಿ ಅಲ್ಲಿ ಬಾಂಬ್ ಹಾಕಿ ಇದು ಮಾಡಿ ಅಂತ. ಇದು ಪ್ರಾಕ್ಸಿ ವಾರ್ ಅಂತಾರೆ. ಇದು ಡೈರೆಕ್ಟ್ ವಾರ್ ಅಲ್ಲ, ಹಿಂದಿನಿಂದ ಅಲ್ಲ. ಇದು ಇಂಥದ್ದೇ ಇದು ಅಂದರೆ ನೀವು ಡೀಸೆಂಟ್ ಮಿಲಿಟರಿ ಅಂತ ನಾವು ಚೀನಾವನ್ನು ಹೇಳಿದರೂ ಕೂಡ ಮೊನ್ನೆ ನಮಗೆ ಅಂತ ತಲ್ಲಾಟಗಳು ಕಂಡು ಬಂದದ್ದು ಯಾಕೆ ಅನ್ನೋದು ಪ್ರಶ್ನೆ ಬರ್ತದೆ. ಮತ್ತೆ ಅದೇ ನಾನು ಹೇಳಿದಾಗೆ ಅದು ಏನು ಆ್ಯಕ್ಚುಯಲ್ ಕನ್ಫ್ರಂಟೇಷನ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಏನೋ ಖಾಲಿ ದುಡ್ತಾ ಇದ್ದದ್ದು ಮಾತ್ರ. ಸರಿ ಮಾಡಿ ನೋಡಿದರೆ ಆ ವಿಡಿಯೋದಲ್ಲಿ ಅವರು ಕೈ ಎತ್ತಿಲ್ಲ, ಯಾರು ವೆಪನ್ಸೇ ಎತ್ತಿಲ್ಲ. ಇದೆ ವೆಪನ್ ಎಲ್ಲರ ಹತ್ರ ಇತ್ತು, ಮಾತ್ರ ಅದನ್ನು ಹಿಂದಿಟ್ಕೊಂಡು ಖಾಲಿ ಒಂಚೂರು ದುಡ್ತಾ ಇದ್ರು. ಅದು ಸ್ವಲ್ಪ ಒಂದು ಆಟದಾಗೆ. ಮತ್ತೆ ಅದು ಆ ಟ್ರ್ಯಾಕ್, ಈ ಟ್ರ್ಯಾಕನ್ನು ಬಿಟ್ಟು ನಮ್ಗೆ ಬಿಡು ಅಂತ ಅಷ್ಟೇ.
ಅದರಿಂದ ಮಕ್ಕಳ ಹಾಗೆ ಅವರು ತಳ್ಳಾಟ ಮಾಡಿದ್ದಷ್ಟೇ ಅಂತ. ಮಕ್ಕಳಾಟ ಅಂತಲ್ಲ, ಸ್ವಲ್ಪ ಡಾಮಿನೆನ್ಸ್. ನೀವು ನಮ್ಮನ್ನು ದೂಡಿದ್ರೆ ನಾವು ಹೆದರುದಿಲ್ಲ, ಹಿಂದೆ ದುಡ್ಲಿಕ್ಕೆ ಆಗ್ತದೆ ಅಂತ. ಮತ್ತೆ ಇಬ್ರು ಎರಡೂ ಬದಿ ಅವರ ಕಂಟ್ರೋಲ್ನಲ್ಲೇ ಇದ್ರು. ಹತ್ಯಾರ ಇದ್ದು ಸಹ ಯಾರು ಫೈರ್ ಮಾಡಲಿಲ್ಲ. ಅಲ್ಲ, ಅದು ಕೂಡ ಬಂಕರ್ಗಳನ್ನು ಕೆಡವಿದ್ದಾರೆ, ಬಂಕರ್ಗಳು ದಾಳಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಂಕರ್ನಲ್ಲಿ ಏನಂದ್ರೆ, ಈಗ ಒಂದು ಅಲ್ಲಿ ಸ್ಟೇಟಸ್ ಕೋ ಅಂತ. ಸ್ಟೇಟಸ್ ಕೋ ಅಂದ್ರೆ ಎಲ್ಲಿ ಇದ್ದೇವೆ ಅಲ್ಲಿ ನಾವು ಹಿಂದಿರುವ ನಮ್ಮ ಜಾಗದಲ್ಲಿ. ಈಗ ನಾವು ಒಂದು ಅಡಿಷನಲ್ ಬಂಕರ್ ಎದುರು ಬದಿ ಮಾಡಿದ್ರೆ ಅವ್ರು ಹೇಳ್ತಾರೆ ಇದು ನಾವು ನಮ್ಮ ಇದರಲ್ಲಿ ನಾವು ನಮ್ಗೆ ತೋರುದಿಲ್ಲ, ಅದಕ್ಕೆ ತೋರುವ ಜಾಗದಲ್ಲಿ ಸ್ವಲ್ಪ ಮಾಡಿದ್ರೆ ಅವ್ರು ಹೇಳ್ತಾರೆ ಇಲ್ಲಿ ಬೇಡ ಮಾಡುದು ಅಂತ. ಅವ್ರು ಮಾಡಿದ್ರು ನಾವು ಹೇಳ್ತೇವೆ ಹಾಗೆ. ಅವರು ಬಂಕರ್ ಸಹ ಹಾಗೆ ಡೆಮಾಲಿಷ್ ಮಾಡಿಸ್ತೇವೆ, ಅದನ್ನು ತೆಗಿರಿ ಅಂತ. ಆದ್ರೂ ಕೂಡ ಕಣ್ತಪ್ಪಿಸಿ ಬಂಕರ್ಗಳನ್ನು ನಿರ್ಮಾಣ ಮಾಡೋ ಸಾಧ್ಯತೆ ಇದೆಯಾ? ಇಲ್ಲಿ ಟ್ರೂಪ್ಸ್ ಇರ್ತಾರಲ್ಲ, ಟ್ರೂಪ್ಸ್ ಇರುವಾಗ ಅಲ್ಲಿ ಹೇಗೆ ತೆಗಿಲಿಕ್ಕೆ ಆಗ್ತದೆ? ಅಲ್ಲ, ಹಾಗಿದ್ದು ಕೂಡ ಬಂಕರ್ ನಿರ್ಮಾಣ ಮಾಡ್ಲಿಕ್ಕೆ ಆವಾಗ ನಿರ್ಮಾಣ ಮಾಡಿದಾಗ ಈಗ ಅವರು ಬಂದು ಫೋರ್ಸ್ನಲ್ಲಿ ಈಗ ಇದನ್ನು ನಿಲ್ಲಿಸಿ ಇದನ್ನು ತೆಗಿಬೇಕಂತ ತೆಗೆದು ಹೋಗ್ಬೋದು. ಅಂದ್ರೆ ಈಗ ಹೊಸದು ಯಾವುದೇ ಕನ್ಸ್ಟ್ರಕ್ಷನ್ ಅಲ್ಲಿ ಆಗುವ ಹಾಗಿಲ್ಲ. ಅಲ್ಲಿ ಅದೇ ಇದು ಬಿಲ್ಡಪ್ ಮಾಡಿ ಅಗ್ರೆಸಿವ್ ಪೊಸಿಷನ್ನಲ್ಲಿ ಈಗ ಬೇರೆಯವ್ರ ಮೇಲೆ ನಾವು ಹಾನಿ ಕಳಿಸ್ತೇವೆ ಅಂತ ಹಾಗಿದ್ದು ಮಾಡಬಾರ್ದು. ನಮ್ಮ ಬದಿಯಲ್ಲಿ ನಮ್ಮ ಸುರಕ್ಷೆ ಮಾಡಿ ನಾವು ಕೂತ್ಕೊಂಡಿದ್ರೆ ಅಬ್ಜೆಕ್ಷನ್ ಇಲ್ಲ. ಅವರಿಗೆ ಅಟ್ಯಾಕ್ ಆಗುವಂಥದ್ದು, ಅವರಿಗೆ ದಾಳಿ ಆಗುವ ಭೀತಿ ಇರುವಂಥದ್ದು, ಅವರಿಗೂ ಹಾನಿ. ಇಲ್ಲಿ ಈಗ ಬಂಕರ್ ಒಂದು ಮಾಡಿದೆ ಎಕ್ಸ್ಟ್ರಾ, ಅಲ್ಲಿ ಮುಂಚೆ ಇದ್ದಿಂದ ನಾವು ಹೆಚ್ಚು ಮಾಡ್ತೇವೆ ಅಂತ ಅದು ಮಾಡಬಾರ್ದು ಅಂತ ಅದನ್ನು ತೆಗೆದಿರ್ಬೋದು. ಆಕ್ಚುಲಿ ಇದು ಈ ಮೀಡಿಯಾದಲ್ಲಿ ಬಂದದ್ದು ಬಿಟ್ಟು ಬೇರೆ ಆಕ್ಚುಲಿ ಇದು ಗೊತ್ತಿಲ್ಲ, ಮಾತ್ರ ಹೀಗಾಗಿರ್ಬೋದು ಅಂತ ಹೇಳುದು ನಾನು. ಸರಿ, ಈಗ ನಮಗೆ ಗಡಿ ಸಮಸ್ಯೆ ಅನ್ನುವಂಥದ್ದು ಯಾವಾಗಿನಿಂದ, ಅಂದರೆ ಈಗ ಹೀಗೆ ಮುಂದುವರಿತದೋ ಅದು ಯಾವಾಗಿನಿಂದ ಮುಂದುವರೆದುಕೊಂಡಿದೆ, ಅದನ್ನು ನೀವು ಅದಕ್ಕೆ ಒಂದು ನಿಭಾಯಿಸುವುದು ಯಾವಾಗ ಅಂತ ಅದು ಏನಾದ್ರು ಮಾಹಿತಿ ಇದೆಯಾ? ಹೇಗೆ? ಇದು ದೊಡ್ಡ ಪ್ರಶ್ನೆ. ಇದು ಬ್ರಿಟಿಷರು ಇರುವಾಗ 1890s ಸಾಧಾರಣ 1886 ಏನ ಇದರದ್ದು ಡಿಸ್ಕಷನ್ ನಡೀತಿತ್ತು. ಆವಾಗ ಈ ಚೈನಾದಲ್ಲಿ ರಾಜ್ಯವೇನಿತ್ತು, ಮತ್ತೆ ಟಿಬೆಟ್ ಬೇರೆ ರಾಷ್ಟ್ರ ಆಗಿತ್ತು. ಈಗ ಆ ಟೈಮಿಂದ ಪ್ರಯತ್ನ ಮಾಡಿದ್ರು. ಏನಂದರೆ ಈ ಗುಡ್ಡೆ ಏರಿಯಾದಲ್ಲಿ ಪರ್ವತದ ನಡುವಲ್ಲಿ ಯಾರು ಕರೆಕ್ಟಾಗಿ ಬಾರ್ಡರನ್ನು ಡ್ರಾ ಮಾಡಲಿಲ್ಲ. ಇಲ್ಲಿವರೆಗೆ ಇವರದ್ದು ಇವರು ಹಾಕಲಿಲ್ಲ. ಒಂದು ಕಾಲದಲ್ಲಿ ಇವರು ಹೇಳ್ತಿದ್ರು ಈ ಟಿಬೆಟ್ ಅನ್ನೋದು ಇದು ಅರುಣಾಚಲ್ ಪ್ರದೇಶ ಕಂಪ್ಲೀಟ್ ಅದರದ್ದು ಸೌತ್ ಬಾರ್ಡರ್ ಇದೆ ಅಲ್ಲ, ಅಸ್ಸಾಂ ಒಟ್ಟಿಗೆ ಅಲ್ಲಿವರೆಗೆ ನಮ್ಮದಂತ. ಕಡೆಗೆ ಇವರು 1914 ಸಿಮ್ಲಾ ಇದು ಒಂದು ಕನ್ವೆನ್ಷನ್ ಆಯ್ತು, ಅಲ್ಲಿ ಮೀಟಿಂಗ್ ಸಿಮ್ಲಾದಲ್ಲಿ. ಅದರಲ್ಲಿ ಬ್ರಿಟಿಷ್ ಇಂಡಿಯಾ ಮತ್ತು ಟಿಬೆಟ್ ಮತ್ತು ಚೈನೀಸ್ ರೆಪ್ರೆಸೆಂಟೇಟಿವ್ಸ್ ಇದ್ದರು. ಈಗ ಬ್ರಿಟಿಷ್ ಇಂಡಿಯಾದ್ದು ಇದೊಂದು ಫಾರಿನ್ ಸೆಕ್ರೆಟರಿ ಸರ್ ಹೆನ್ರಿ ಮ್ಯಾಕ್ಮೋಹನ್ ಅಂತ, ಅವರು ಎಲ್ಲ ಇವರು ಸಜೆಸ್ಟ್ ಮಾಡಿದ್ರು. ಮ್ಯಾಕ್ಮೋಹನ್ ಅದೇ ಆ ಲೈನ್ ಅವರು ತಿಳಿಲಿಕ್ಕೆ ನಮ್ಗೆ ಆಸಕ್ತಿ ಇದೆ, ಅದು ಹೇಗೆ ಆವಾಗ ಸರ್ ಅದು ವಿಷಯದಲ್ಲಿ ಮಾತಾಡೋಣ. ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಮೊದಲು ಸಣ್ಣ ವಿರಾಮ. ಸೊ ವೀಕ್ಷಕರೇ, ನಾವು ಮಾತಾಡ್ತಾ ಇದ್ದೇವೆ ಯುದ್ಧ ಭೀತಿ ಅನ್ನುವಾಗ ನಮಗೆ ನೆನಪಾಗೋದು ಪಾಕಿಸ್ತಾನ ಮಾತ್ರ. ಆದರೆ ನಾವು ಅಪರೂಪಕ್ಕೊಮ್ಮೆ ಚೀನಾ ದುರ್ಗದೊಂದಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಲಾಟೆ ಆಗಿದೆ. ಬಟ್ ಯುದ್ಧ ಭೀತಿ ಇಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ಅಲ್ಲಿ ಕೆಲಸ ಮಾಡಿದ್ದ ಮತ್ತು ಆ ಮಿಲಿಟರಿಯ ಭಾಗವಾಗಿದ್ದಂತಹ ನಮ್ಮ ಪ್ರೇಮ್ ಕುಮಾರ್ ಅವರು ಹೇಳ್ತಾರೆ. ನಮ್ಮವರಾದ ಪ್ರೇಮ್ ಕುಮಾರ್ ಅವರ ಅಭಿಪ್ರಾಯವನ್ನು ನಾವು ಕೇಳ್ತಾ ಇದ್ದೇವೆ. ಸೊ ಇಲ್ಲಿ ನಮಗೆ ನಾನು ವಿರಾಮಕ್ಕೆ ಮೊದಲು ಒಂದು ಪ್ರಶ್ನೆಯನ್ನು ಎತ್ತಿದ್ದು ನಿಮಗೆ, ಅಂದರೆ ಗಡಿಯನ್ನು ಯಾಕೆ ಗುರುತಿಸಲಿಕ್ಕೆ ಸಾಧ್ಯ ಆಗಲಿಲ್ಲ? ಅಂದರೆ ಇದು ಯಾವಾಗಲೂ ಅಂದರೆ ನಮ್ಮ ಇಲ್ಲಿ ನಮಗೆ ಯಾವಾಗಲೂ ಸಮಸ್ಯೆ, ಮಿಲಿಟರಿಯನ್ನು ಅಲ್ಲಿ ಕಾಯಲಿಕ್ಕೆ ಇಡಬೇಕು, ಇವರು ಕಾಯಲಿಕ್ಕೆ ಇಡಬೇಕು, ಮತ್ತು ಆ ಗಡಿ ಸಮಸ್ಯೆ ಯಾವತ್ತೂ ಇರುವಂಥದ್ದು. ಅಂದರೆ ಯಾಕೆ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕೆ ಅನ್ನುವಂಥದ್ದು. ಈಗ ನೋಡಿ, ಇಲ್ಲಿ ಮಂಗಳೂರಿನಲ್ಲಿ ಸಹ ಈ ಪ್ರಾಪರ್ಟಿ ಡಿಸ್ಪ್ಯೂಟ್ ಆಗ್ತದೆ. ನಮ್ಮ ಬಾರ್ಡ್ರ್ ಇಲ್ಲಿವರೆಗೆ, ಇಲ್ಲಿ ರಸ್ತೆ ಬಿಡಬೇಕು ಬಿಡಬಾರ್ದು, ಇಲ್ಲಿವರೆಗೆ ನಾವು ಇದು ನಮ್ಮ ಗೋಡೆ ಹಾಕಿ ಇಡ್ತೇವೆ ಅಂತ. ಮತ್ತೆ ಬೇರೆಯವರು ಹೇಳ್ತಾರೆ ಇಲ್ಲ ಈಚಿಂದ ಒಂದು 6 ಇಂಚ್ ಈಚೆ ಬರಬೇಕಂತ, ಹಾಗೆ ಡಿಸ್ಪ್ಯೂಟ್ ಆಗ್ತದೆ. ಇಲ್ಲಿ ಏನಂದರೆ ಅದು ವಿಶಾಲ ಜಾಗ ಏರಿಯಾ. ಅಲ್ಲಿ ಈಗ ಮುಂಚಿನ ಈ 1890s ಹಿಡಿದು ಈ ಬ್ರಿಟಿಷ್ ಒಟ್ಟಿಗೆ ಅದು ನೆಗೋಸಿಯೇಷನ್ ಆಗ್ತಾ ಇತ್ತು. ನಡುವೆ 1906 ಯಂಗ್ ಹಸ್ಬೆಂಡ್ ಅಂತ ಒಬ್ಬರು ಅಲ್ಲಿ ಒಂದು ಎಕ್ಸ್ಪೆಡಿಷನ್ ತಗೊಂಡು ಹೋದ್ರು, ಇದೆ ಸಿಕ್ಕಿಂ ಏರಿಯಾದಲ್ಲಿ.
ಮತ್ತೆ ಏರಿಯಾ ಕ್ಯಾಪ್ಚರ್ ಮಾಡಿ ಅಲ್ಲಿ ಒಂದು ಪೋಸ್ಟ್ ಸಹ ಎಸ್ಟಾಬ್ಲಿಷ್ ಮಾಡಿದರು. ಕಡೆಗೆ ಅದು ವಿಡ್ರಾ ಮಾಡಿದರು. ಒಮ್ಮೆ ಈಗ ಟಿಬೆಟ್ ಒಟ್ಟಿಗೆ ಈಗ 1914 ಮಾರ್ಚ್ 1914 ಈಗ ಮೆಕ್ಮೋನ್ ಲೈನ್ ಅಂತ ಮಾಡಿದಾಗ ಅದು ನಿರ್ಧಾರ ಮಾಡಿದ್ದು ಈ ಕಾನ್ಫರೆನ್ಸ್ನಲ್ಲಿ ಸಿಮ್ಲಾದಲ್ಲಿ. ಅದರ ಸಿಗ್ನೇಟರಿ ಇವರು ಟಿಬೆಟ್ ಮತ್ತು ಬ್ರಿಟಿಷ್ ಇಂಡಿಯಾ. ಚೈನಾದ ರೆಪ್ರೆಸೆಂಟೇಟಿವ್ ಇದ್ದವರು ಅವ್ರು ಮಾಡಲಿಲ್ಲ. ಹೇಳ್ದ ಇವ್ರು ಹೇಗೆ ಮಾಡಿದ್ರು, ಬಿಕಾಸ್ ಇವರು ಇಂಡಿಪೆಂಡೆಂಟ್ ಕಂಟ್ರಿ ಅಲ್ಲ ಟಿಬೆಟ್ ಅಂತ. ಅವ್ರು ಹೇಳೋದು ಇಂಡಿಪೆಂಡೆಂಟ್ ಅಲ್ಲ ಅಂತ, ಅಲ್ಲ ಅಂತ. ಅವ್ರು ಹೇಳೋದು ನಾವು ಇಂಡಿಪೆಂಡೆಂಟ್ ಕಂಟ್ರಿ ನಮ್ದು ಅಂತ. ಅವ್ರು ಹೇಳೋದು ನಮ್ಮ ಪ್ರದೇಶ ಇವರು ಅಂತ. ಸೊ ಇವ್ರು ಹೇಳಿದ್ರು ನಾವು ಅದನ್ನು ಎಗ್ರಿ ಮಾಡುವುದಿಲ್ಲ ಅಂತ. ಒಮ್ಮೆ ಒಂದು ಜಾಗದಲ್ಲಿ ದಲೈ ಲಾಮಾ ಹೇಳಿದ್ರು ಈ ಕಂಪ್ಲೀಟ್ ಅರುಣಾಚಲ್ ಪ್ರದೇಶ ಅದು ಪಾರ್ಟ್ ಆಫ್ ಒಂದು ಪ್ರದೇಶ ಟಿಬೆಟ್ ಇದೆ ಅಂತ. ಈಗ 62ನಲ್ಲಿ ಚೈನೀಸ್ನವ್ರು ಬಂದಿದ್ರು, ಕಡೆಗೆ ಹಿಂದೆ ಬಿಟ್ಟು ಹೋದ್ರು ಆ ಮೆಕ್ಮೋನ್ ಲೈನ್ ಅಂತ ನಿರ್ಧಾರ ಮಾಡಿದ ಲೈನಿಂದ ಹಿಂದೆ. ಈಗ ಇದನ್ನು ಈಗ ಇದು ಸೆಟಲ್ ಮಾಡಬೇಕಿತ್ತು. ಈಗ ಅದು 1914 ನಂತರ ಸಾಧಾರಣ 1935ವರೆಗೆ ಅದನ್ನೇನು ಇದು ಗಮನಿಸಲಿಲ್ಲ ಇವರು ಬ್ರಿಟಿಷ್ನವರು. ಕಡೆಗೆ 1935-37ನಲ್ಲಿ ಸರ್ವೆ ಆಫ್ ಇಂಡಿಯಾದೊಂದು ಮ್ಯಾಪ್ ಪಬ್ಲಿಷ್ ಮಾಡಿ ಕೇಳಿದ್ರು, ಅದರಲ್ಲಿ ಮ್ಯಾಕ್ಮೋನ್ ಲೈನ್ ಹಾಕಿ. ಈಗ ಶುರುವ ನಿರ್ಧಾರ ಆಗಿದಾಗ 1914ನಲ್ಲಿ ಆ ಮ್ಯಾಪ್ ಅಷ್ಟು ಡೀಟೇಲ್ ಇರಲಿಲ್ಲ. ಕಡೆಗೆ ಈ ಟೈಪ್ ಇದು ಸರ್ವೆ ಆಫ್ ಇಂಡಿಯಾ ಮ್ಯಾಪನ್ನು ಇದು ಮಾಡಿ ಅದು ಭೂಟಾನಿಂದ ಈಸ್ಟ್ ಈ ಬ್ರಹ್ಮಪುತ್ರದ್ದು ದೊಡ್ಡ ಬೆಂಡಿದೆ ಆ ಬರ್ಮಾ ಬಾರ್ಡರ್ ಹತ್ರ, ಅಲ್ಲಿವರೆಗೆ ಇದು ಜನರಲಿ ರಿಜ್ ಲೈನನ್ನು ಫಾಲೋ ಮಾಡ್ತದೆ. ಒಂದು 150 ಮೈಲು ಈ ಭೂಟಾನ್ನ ಹತ್ರ ಅದನ್ನು ಬಿಟ್ಟು ಇದೆ. ಅದು ನಾವು ಈಗ ಬ್ರಿಟಿಷ್ನವರು ಇದು ಹಾಕಿದಾಗ ಈ ಇಂಡಿಪೆಂಡೆನ್ಸ್ ಆದ ನಂತರ ಅದನ್ನೇ ನಾವು ಅಡಾಪ್ಟ್ ಮಾಡ್ತು. 1954ನಲ್ಲಿ ಈ ಅರುಣಾಚಲ್ ಪ್ರದೇಶ ಈಗ ಇದ್ದ ಆ ಏರಿಯಾನ ನಾರ್ತ್ ಈಸ್ಟ್ ಫ್ರಂಟಿಯರ್ ಏಜೆನ್ಸಿ ಅಂತ ನಿರ್ಧಾರ ಮಾಡಿತ್ತು, ನೀಫಾ ಅಂತ. ಅಂದರೆ ಇದು ಭಾರತದ ವ್ಯಾಪ್ತಿಯಲ್ಲಿದೆ ಅಂತ? ಹೌದು. ಅಲ್ಲ, ನಮ್ಮ ಒಂದು ಪ್ರದೇಶ ಹಾಗೆ ನೀತು ಮಾಡಿತ್ತು, ಫ್ರಂಟಿಯರ್ ಪ್ರಾವಿನ್ಸ್ ಅಂತ. ಮತ್ತೆ 61ನಲ್ಲಿ ನೆಹರು ಅವರು ಅಲ್ಲಿ ಮಿಲಿಟರಿ ಪೋಸ್ಟ್ ಎಲ್ಲ ಎಸ್ಟಾಬ್ಲಿಷ್ ಮಾಡಿ ಕಳಿಸಿದ್ರು. ಅದು 62ಅಲ್ಲಿ ಇವರು ಅದನ್ನು ಅಟ್ಯಾಕ್ ಮಾಡಿ ಕೆಳಗೆ ಈ ಅರುಣಾಚಲ್ ಆಲ್ಮೋಸ್ಟ್ ಕಂಪ್ಲೀಟ್ ಕೆಳಗವರೆಗೆ ಬಂದಿದ್ರು ಚೈನೀಸ್. ಕಡೆಗೆ ರಷ್ಯಾ ಮತ್ತು USA ಬ್ರಿಟನ್ ಎಲ್ಲ ಈ ಸಪೋರ್ಟ್ ವ್ಯಕ್ತ ಮಾಡಿದಂತ ಅವರು ಹಿಂದೋದ್ರು ಅವರಾಗಿ. ಅಂದರೆ ಅವ್ರು ಹೇಳಿದ್ರೆ ಕೇಳ್ತಾರೆ ಅಂತಾಯ್ತು. ಕೇಳ್ತಾರಂತಲ್ಲ, ಈಗ ಓಕೆ ಡಿಸ್ಪ್ಯೂಟೆಡ್ ಅದು ಒಂದು ಇದು ಕೊಟ್ಟರೆ ಅವರು ನಮಗೆ ಡಿಸ್ಪ್ಯೂಟೆಡ್ ಫೋರ್ಸಲ್ಲಿ ಬೇಕಾದ್ರೆ ನಮ್ಗೆ ತಗೊಳ್ಳಿಕ್ಕೆ ಆಗ್ತದೆ ಅಂತ ಅವ್ರ ತಾಕತ್ತು ತೋರಿಸಿ ಈಗ ಇದನ್ನು ಡಿಸ್ಕಸ್ ಮಾಡಬೇಕು ಅಂತ. ಕಡೆಯಾಗಿ ಈಗ ಕೆಲವು ಎದುರು ಹೊಂದಿತ್ತು. ಈಗ 72ಅಲ್ಲಿ ನೀಫನ್ನು ಅರುಣಾಚಲ್ ಪ್ರದೇಶ ಮಾಡಿತ್ತು. ಮತ್ತು 1996ನಲ್ಲಿ ಈಗ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಈ ಏರಿಯಾ ಅಂತ ಸಾಧಾರಣ ಮ್ಯೂಚುವಲಿ ಅಗ್ರಿ ಮಾಡಿದೆ. ಅದ ನಂತರ ಈಗ ಪುನಃ ಅದರದ್ದು ಡಿಸ್ಕಷನ್ ಆಗಬೇಕು. ಕರೆಕ್ಟ್ ಆನ್ ಗ್ರೌಂಡ್ ಹೋಗಿ ಪ್ರತಿಯೊಂದು ಆ ಇಂಚನ್ನು ಇದು ಡಿಲಿನೇಟ್ ಅದು ಕಂಪ್ಲೀಟ್ ಅಗ್ರಿ ಆಗಲಿಲ್ಲ. ಈಗ ಅಕ್ಸೈ ಚಿನ್ನಲ್ಲಿದೆ, ಅವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ. ನಮ್ಮ ಹಿಸ್ಟಾರಿಕಲಿ ನೋಡಿದರೆ ಈಗ ಮಹಾರಾಜ ಗುಲಾಬ್ ಸಿಂಗಿನ ಆರ್ಮಿಯವರು ನನ್ನ ರೆಜಿಮೆಂಟ್ನವರು ಅಲ್ಲಿ ಚೈನಾಕ್ಕೆ ಹೋಗಿ ಆ ಏರಿಯಾ ಮುಂಚೆ ಕ್ಯಾಪ್ಚರ್ ಮಾಡಿದ್ರು. ಅಲ್ಲೊಂದು ಕಿಲೆ ಸಹ ಇದೆ, ಫೋರ್ಟ್. ಇದು ಬ್ರಿಟಿಷ್ನವರು ಅದು ರೆಕಿ ಮಾಡುವಾಗ ಕಡೆಗೆ ಅವ್ರು ಹೇಳ್ತಾರೆ ಇಲ್ಲ ಅದೇನೋ ರೂಯಿನ್ಸ್ ಇದೆ ಅಲ್ಲಿ, ಆಕ್ಯುಪೈಡ್ ಇಲ್ಲ ಅಂತ. ಏನಂದರೆ ಆ ಏರಿಯಾ ಎಲ್ಲ ಇನ್ಹಾಸ್ಪಿಟೇಬಲ್ ಮತ್ತು ಯಾರು ಜನಸಂಖ್ಯೆ ಇಲ್ಲ. ಅಂದರೆ ಅಲ್ಲಿ ನಾವು ಇದ್ದು ಕೂಡ ಪ್ರಯೋಜನ ಇಲ್ಲ, ಅಲ್ಲಿ ಅವಶ್ಯಕತೆ ಮೇನ್ ಅದರದ್ದು ಮಹತ್ವ ಏನಂದರೆ ಅದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್, ಅದು ದೊಡ್ಡ ಲೆವೆಲ್ನಲ್ಲಿ ಆಗ್ತದೆ. ಹಾಗೆ ಅದಕ್ಕೋಸ್ಕರಾಗಿ ಅದನ್ನು ಇಲ್ಲಿವರೆಗೆ ನಮ್ಮ ಏರಿಯಾ ಅಂತ ಅದು ಈಗ ಈ ಸಿಯಾಚಿನ್ ಅಲ್ಲಿ ಅಷ್ಟು ಕಷ್ಟದಲ್ಲಿ ಇರೋದು ಏನಂದರೆ ಆ ಸಿಯಾಚಿನ್ ಇದು ನಾವು ಕಂಟ್ರೋಲ್ ಮಾಡಿಲ್ಲ ಅಂದರೆ ಈ ಲದಾಖನ್ನು ಹೋಲ್ಡ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಪಾಕಿಸ್ತಾನದವರು ಅದಕ್ಕೆ ಥ್ರೆಟ್ ಆಗ್ತಾರೆ. ಅಂದರೆ ನಾವು ಪಾಕಿಸ್ತಾನದೊಂದಿಗೆ ನಾವು ಗಡಿಯಲ್ಲಿ ನಾವು ಅಂದರೆ ನಾವು ಕಾಯ್ದುಕೊಳ್ಳಲಿಲ್ಲ ಅಂದರೆ ಅದು ನಮಗೆ ಪಾಕಿಸ್ತಾನದ ಸಮಸ್ಯೆಯಾಗಿ ಕಾಡ್ತದೆ ಅಂತ ಹೇಳ್ತಾ ಇರೋದು. ಪಾಕಿಸ್ತಾನವರದ್ದು ಸಿಸ್ಟಮ್ ಬೇರೆ. ಈಗ ಚೈನಾದಾಗೆಲ್ಲ ಚೈನಾದವರು ಈಗ ಎಗ್ರಿ ಮಾಡಿದ್ದಾರೆ ಪಾರ್ಷಿಯಲಿ, ಟಾಕ್ಸ್ ನಡೀತಾ ಇದೆ. ಈಗ ಕೂಡ ನಾವು ನಿಮ್ಮ ಮೊದಲಿನಂತಿಲ್ಲ, 62ರಂತಿಲ್ಲ, ನಾವೀಗ ಬದಲಾಗಿದ್ದೇವೆ ಅಂದರೆ ಅದು ಏನೋ ಅವರದ್ದು ತಾಕತ್ತು ಇದೆ, ನಮ್ಮ ಇದೆ, ಎಲ್ರಿಗೂ ಗೊತ್ತಿದೆ. ಇದು ಸ್ವಲ್ಪ ಪೋಸ್ಚರಿಂಗ್ ಮತ್ತೆ ಈ ಡಿಪ್ಲೊಮ್ಯಾಟಿಕ್ ಮತ್ತೆ ಈ ಪ್ರೆಷರ್ಸ್ಗೆ ಹಸರಾಗಿ
ಓಕೆ ಸರ್, ಅಂದರೆ ಸಾಕಷ್ಟು ಮಾಹಿತಿಯನ್ನು ನಮಗೆ ನೀವು ನಿಮ್ಮದೇ ಅನುಭವದ ರೀತಿಯಲ್ಲಿ ಕೊಟ್ಟಿದ್ದೀರಿ. ಸೊ ನಮ್ಮ ಜೊತೆಲಿ ಇವತ್ತು ಸೇರಿದ ಕರ್ನಲ್ ಪ್ರೇಮ್ ಕುಮಾರ್ ಅವರೇ ನಿಮಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಸೊ ನಮಗೆ ಇವತ್ತಿನ ಮಾಹಿತಿ ಅಂದರೆ ಇದನ್ನು ನಾವು ಮಾಹಿತಿ ಕಾರ್ಯಕ್ರಮ, ಚರ್ಚಾ ಕಾರ್ಯಕ್ರಮ ಅನ್ನೋದಕ್ಕಿಂತ ಮಾಹಿತಿ ಅಂದರೆ ಚೀನಾದ ಗಡಿಯಲ್ಲಿ ಏನು ಆಗ್ತಾ ಇದೆ ಮತ್ತು ಏನು ಆಗಬೇಕು ಅನ್ನುವಂಥದ್ದಲ್ಲಿ ನಮ್ಮದೇ ಆದ ರೀತಿಯಲ್ಲಿ ನಾವು ವಿಶ್ಲೇಷಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರೇಮ್ ಕುಮಾರ್ ನಮ್ಮ ಉಪಸ್ಥಿತರಿದ್ದು ಸಾಕಷ್ಟು ಮಾಹಿತಿ ನೀಡಿ ನೀವು ಧನ್ಯವಾದ ಅರ್ಪಿಸ್ತೇನೆ. ಹಾಗೆ ಇಲ್ಲಿಗೆ ನಮ್ಮ ಪ್ರಚಲಿತ ಕಾರ್ಯಕ್ರಮ ಮುಕ್ತಾಗುತ್ತೆ. ನಿರಂತರ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಫೋರ್ ನ್ಯೂಸ್.